ನಮಸ್ತೆ. ಶಾಕ್ತರು ಪಾರ್ವತಿಯನ್ನ, ಲಕ್ಷ್ಮಿಯನ್ನ, ಸರಸ್ವತಿಯನ್ನ, ಯಾವುದೇ ರೂಪದ ದೇವಿಯನ್ನ ಅವರು ಮಹಾಶಕ್ತಿ ಅಂತಲೇ ಪರಿಗಣಿಸುತ್ತಾರೆ. ಹಾಗಾಗಿ ನಾವು ಗುಂಡ್ಲು ವಾರ್ತೆಯಿಂದ ತೋರಿಸ್ತಾ ಇರುವಂತಹ ಪಾರ್ವತಿಯ, ಲಕ್ಷ್ಮಿಯ ಎಲ್ಲ ರೂಪಗಳು ಅವಳೇ ಅಂತ ಭಾವಿಸಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ, ಇವತ್ತು ಅವಳ 4ನೇ ಅವತಾರ ಕೂಷ್ಮಾಂಡವನ್ನ ಕುರಿತು ಮಾತಾಡೋಣ. ಕೂಷ್ಮಾಂಡ ದೇವಿ ಅಂದ್ರೆ, ಕೂಷ್ಮಾಂಡ ಅಂದ್ರೆ ಬೂದುಗುಂಬಳಕಾಯಿ ಅಂತ. ಕು ಅಂದ್ರೆ ಸ್ವಲ್ಪ, ಪುಷ್ಪ ಅಂದ್ರೆ ಬಿಸಿ, ಅಂಡ ಅಂದ್ರೆ ತತ್ತಿ. ಸ್ವಲ್ಪ ಬಿಸಿಯಿಂದ ತತ್ತಿ ಒಡೆದು ಅದು ಬ್ರಹ್ಮಾಂಡ ರಚನೆ ಆಯಿತು ಅನ್ನುವಂತಹ ಒಂದು ಹೆಸರು. ತಾಯಿ ಪಾರ್ವತಿ ತನ್ನ ಕಿರುನಗೆಯಿಂದ ಪ್ರಪಂಚದಲ್ಲಿ ಒಂದು ಮಹಾಸ್ಫೋಟ ಆಗುತ್ತೆ. ಆ ಸ್ಫೋಟ ವಿಭಜನೆಗೊಳ್ತಾ ಬ್ರಹ್ಮಾಂಡವೇ ರಚನೆ ಆಯ್ತಂತೆ. ಸಕಲ ಚರಾಚರಗಳು, ಸೂರ್ಯ, ನವಗ್ರಹ, ಆ ಎಲ್ಲ ರೀತಿಯ ಗ್ಯಾಲಕ್ಸಿ ಇವೆಲ್ಲ ನಿರ್ಮಾಣವಾಯಿತು ಅಂತ ಈ ಕೂಷ್ಮಾಂಡದ ರೂಪದ ಅರ್ಥ. ಇದನ್ನೇ ಆಧುನಿಕ ವಿಜ್ಞಾನ E=mc², ಐನ್ಸ್ಟೈನ್ ಅವರ ಸಾಪೇಕ್ಷ ಸಿದ್ಧಾಂತ ಇದನ್ನೇ ಪ್ರತಿಪಾದಿಸುತ್ತದೆ. ಈ ಬ್ರಹ್ಮಾಂಡ ಸೃಷ್ಟಿಯಾದದ್ದು ತಾಯಿಯ ನಸುನಗೆಯಿಂದ. ಬನ್ನಿ, ಇವತ್ತು ನಾವು ನೋಡ್ತಾ ಇರೋ ದೇವಸ್ಥಾನ ನಮ್ಮೆಲ್ಲರ ನೆಚ್ಚಿನ ಮೈಸೂರಿನ ಮೊದಲ ದತ್ತುಪುತ್ರ ಮಲ್ಲರ ಮಲ್ಲ ರಣಧೀರ ಕಂಠೀರವ ನರಸಿಂಹರಾಜ ಒಡೆಯರ್ ಅವರ ಕುಲದೇವರು ವರದರಾಜ ಸ್ವಾಮಿ, ಲಕ್ಷ್ಮಿ ಅವರಿಬ್ಬರನ್ನ ಸೇರಿ ಲಕ್ಷ್ಮೀ ವರದರಾಜನ ದೇವಸ್ಥಾನ ಕರಟ್ನಂಬಿಯಲ್ಲಿದೆ. ಇದು ಪ್ರಾಚೀನವಾದಂತಹ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ತುಂಬಾ ಸುಂದರ ರೂಪಿನಲ್ಲಿ ಶ್ರೀನಿವಾಸ ಇದ್ದಾನೆ. ಇವನು ನೇರವಾಗಿ ನಾರಾಯಣನ ರೂಪದಲ್ಲಿ ಇಲ್ಲಿ ಎಲ್ಲರಿಗೆ ದರ್ಶನವನ್ನು ಕೊಡ್ತಾನೆ. ಹಾಗೆ ಇವನಿಗೆ ಶಕ್ತಿಯಾಗಿ ಈತ ವರದರಾಜ ಸ್ವಾಮಿ. ಕೇಳಿದವರಿಗೆಲ್ಲ ವರ ಕೊಡಬೇಕಾದ್ರೆ ನಮ್ಮ ಹತ್ರ ಒಂದಿಷ್ಟು ಇರಬೇಕಲ್ಲ, ಲಕ್ಷ್ಮಿ. ಹಾಗಾಗಿ ಇಲ್ಲಿರೋಳು ಲಕ್ಷ್ಮಿನೇ. ನೋಡಿ ಎಷ್ಟು ಸುಂದರವಾದ ಲಕ್ಷ್ಮಿ. ಈಕೆಯನ್ನ ಪ್ರಾರ್ಥಿಸೋಣ. ಇವಳು ಸಿದ್ಧಿ ಬುದ್ಧಿ ಪ್ರದೇ ದೇವಿ, ಮುಕ್ತಿ ಪ್ರದಾಯಿನಿ, ಮಂತ್ರಮೂರ್ತೆ ಸದಾ ದೇವಿ, ಮಹಾಲಕ್ಷ್ಮೀ ನಮೋಸ್ತುತೆ. ಸ್ಥೂಲ ಸೂಕ್ಷ್ಮ ಮಹಾರುದ್ರೆ, ಮಹಾಶಕ್ತಿ ಮಹೋದಯ, ಮಹಾಪಾಪ ಹರೇ ದೇವಿ, ಮಹಾಲಕ್ಷ್ಮೀ ನಮೋಸ್ತುತೆ. ಈ ರೀತಿ ವಿಧ ವಿಧವಾಗಿ ಈಕೆಯನ್ನ ನಾವು ಪ್ರಾರ್ಥಿಸ್ತೇವೆ. ಇವಳು ನಿಮ್ಮೆಲ್ಲರ ಮನೆಗಳಲ್ಲಿ ಈಕೆ ಬಂದು ಸ್ಥಾಪಿತಗೊಳ್ಳಲಿ. ಲಕ್ಷ್ಮಿ ಇದ್ದರೆ ಉಳಿದದ್ದೆಲ್ಲ ಯಶಸ್ಸು ನಿಮಗೆ ಬರುತ್ತೆ ಅಂತ ಭಾವಿಸ್ತೀರಿ. ಲಕ್ಷ್ಮಿ ಅಂದ್ರೆ ಹಣ ಒಂದೇ ಅಲ್ಲ, ಲಕ್ಷ್ಮಿ ಅಂದ್ರೆ ಅಷ್ಟಲಕ್ಷ್ಮಿಯರು. ನಿಮ್ಮೆಲ್ಲ ಬದುಕೆ ನಿಮಗೊಂದು ಸಂಪತ್ತು. ಆ ಸಂಪತ್ತನ್ನ ಗಳಿಸಿಕೊಳ್ಳುವ ಬೆಳೆಸಿಕೊಳ್ಳುವ ಶಕ್ತಿಯನ್ನ ಈ ಲಕ್ಷ್ಮಿ ನೀಡಲಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ನಾನು ಶೈಲಕುಮಾರ್ ಎಂ, ನನ್ನ ಜೊತೆ ಇದ್ದಾರೆ ರಾಜೇಶ್ ನಾಯಕ್. ಈ ವಿಡಿಯೋವನ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಮತ್ತೆ ಶೇರ್ ಮಾಡಿ. ಗುಂಡ್ಲು ವಾರ್ತೆಯನ್ನ ಬೆಂಬಲಿಸಿ. ನಮಸ್ಕಾರ.